ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಬಳಿ 3 ದಿನಗಳು ನಡೆಯುವ ಜಿಲ್ಲಾ ಮಟ್ಟದ ಮಾವು ಹಲಸು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪನವರು ಮಾತನಾಡಿ, ವಿಮಾನ ದುರಂತ ಪೂರ್ಣ ಪ್ರಮಾಣದಲ್ಲಿ ತನಿಖೆಯಾಗಬೇಕು. ವಿಮಾನ ಹಾರಾಟ ಪ್ರಾರಂಭದಲ್ಲಿ ಭೂಸ್ಪರ್ಶ ಮಾಡಿ ಅವಘಡ ನಡೆದಿದೆ. ದುರಂತದಲ್ಲಿ ಮೃತರಾದವರ ಬಗ್ಗೆ ಕಂಬನಿ ಮಿಡಿದರು. ವಿಮಾನ ಹಾರಾಟದ ಮುನ್ನ ಎಲ್ಲವನ್ನ ಪರಿಶೀಲಿಸಲಾಗುತ್ತದೆ. ಆದರೂ ಈ ದುರಂತ ನಡೆದಿರುವುದು ಬೇಸರದ ಸಂಗತಿ. ಕೇಂದ್ರ ಸರ್ಕಾರ ಸರಿಯಾದ ತನಿಖೆ ನಡೆಸಿ ಮುಂದೆಂದೂ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಗುಣವಂತ್ ಮಾತನಾಡಿ, ಮಾವು ಹಲಸು ಬೆಳೆ ಬೆಳೆದಿರುವ ರೈತರಿಗೆ ಉತ್ತಮ ಬೆಲೆ ನಿಗದಿಪಡಿಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಬಹಳ ದುಃಖಕರವಾಗಿದೆ. ಅದು ಕ್ಷಣಗಳಲ್ಲಿ ಟೇಕ್ ಆಫ್ ಆಗ್ತಾನೆ ಆಗಿದೆ ಅಂದ್ರೆ ತಾಂತ್ರಿಕ ದೋಷವನ್ನು ಸರಿಯಾದಂತ ರೀತಿಯಲ್ಲಿ ವಿಚಾರ ಮಾಡದೆ ನೋಡದೆ ಮತ್ತೆ ಟೇಕ್ ಆಫ್ ಮಾಡಿದ್ದಾರೆ ಅಂತ ಭಾವನೆ ಬರ್ತದೆ. ತುಂಬಾ ದುಃಖ ಆಗ್ತದೆ. ಆ ಕುಟುಂಬಗಳಿಗೆ ಆ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡ್ಲಿ, ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ ದೇವರ ಪ್ರಾರ್ಥನೆ ಮಾಡ್ತೀನಿ. ಡೀಟೇಲ್ ಎನ್ಕ್ವೈರಿ ಆಗ್ಬೇಕು. ಇದನ್ನ ಯಾರು ಜವಾಬ್ದಾರಿ, ಇದನ್ನ ಟೆಕ್ನಿಕಲ್ ಚೆಕ್ ಮಾಡದೆ ಹೋಗಲ್ಲ. ಟೆಕ್ನಿಕಲ್ ಚೆಕ್ ಮಾಡಿರುವಂತವ್ರ ಮೇಲೆ ಸೀರಿಯಸ್ ಕ್ರಮ ತಗೋಬೇಕು. ಇದು ಇಷ್ಟು ಜನ ಪ್ರಾಣವನ್ನು ತೆಗೆದುಕೊಂಡಿದೆ ಮತ್ತು ಮೆಡಿಕಲ್ ಕಾಲೇಜ್ ಮಕ್ಕಳು ಕೂಡ ಇದರ ಮೇಲೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಸರಿಯಾದ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಬೇಕು. ಮತ್ತೆ ಇಂಥದ್ದು ಆಗದಂತೆ ಯಾವ ರೀತಿ ಪ್ರಿಕಾಷನ್ ತಗೋಬೇಕು, 1, 2, 3 ಚೆಕ್ ಮಾಡಬೇಕು. ಮೇಲೆ ಆಕಾಶದ ಮೇಲೆ ಹೋದ್ಮೇಲೆ ಒಂದು ಉಳಿಯೋದಿಲ್ಲ. ವ್ಯತ್ಯಾಸ ಇದು ರೈಲು ಅಲ್ಲ, ರೋಡು ಅಲ್ಲ. ಅದಕ್ಕೆ ಬಹಳ ಎಚ್ಚರಿಕೆ ವಹಿಸಬೇಕು. ನಾನು ಪ್ರಧಾನಮಂತ್ರಿಗೆ ಆಗ್ರಹ ಮಾಡ್ತೀನಿ, ಆಗದಂತೆ ಕಾಪಾಡಬೇಕು. ಕ್ವಾಲಿಟಿ ಚೆಕ್ ಆಗ್ಬೇಕು ಅಂತ ಸುಮಾರು ಜನ ಒತ್ತಾಯ ಮಾಡ್ತಾರೆ. ಮಕ್ಕ ಈ ಕಟ್ಸಿದ್ದಾರೆ.